ಜನಸಾಮಾನ್ಯರ ನೇರ ಪ್ರಶ್ನೆಗಳು, ಜನನಾಯಕರ ನೇರ ಉತ್ತರ. ಇದೇ ಮೆಗಾ ಫೈಟ್. ಈ ಬಾರಿ ನಾವು ಎತ್ಕೊಂಡಿರುವಂಥ ವಿಚಾರ ತಮಗೆಲ್ಲರಿಗೂ ಗೊತ್ತಿರುವಂಥ ಸಂಗತಿ. ಅದು ಕನ್ನಡದ ಹೋರಾಟದ ಬಗ್ಗೆ, ಕನ್ನಡದ ಬಗ್ಗೆ ಏನು ದನಿ ಎತ್ತಾ ಇವೆ ಕನ್ನಡ ಪರ ಸಂಘಟನೆಗಳು, ಅವುಗಳ ಬಗ್ಗೆ. ಅಂದರೆ ಕನ್ನಡ ಪರ ಸಂಘಟನೆಗಳು ಏನು ಮಾಡ್ತಾ ಇವೆ ಅಂತ. ಅಂದರೆ ಎರಡು ಮಾತಿಲ್ಲ ಇದರಲ್ಲಿ. ಕನ್ನಡ ಇವತ್ತೇನಾದರೂ ಅಷ್ಟೊಂದು ಜಾಗೃತವಾಗಿದೆ ಅಂತಂದರೆ ಅದರ ಕಂಪ್ಲೀಟ್ ಯಶಸ್ಸು ನಿಜಕ್ಕೂ ಕನ್ನಡ ಪರ ಸಂಘಟನೆಗಳಿಗೆ ಹೋಗಲೇಬೇಕು. ಅದನ್ನು ನಾವೆಲ್ಲರೂ ಕೂಡ ಒಪ್ಪಲೇಬೇಕು. ಆದರೆ ಎಲ್ಲ ಒಂದು ಕಡೆಗೆ ಕೆಲವೊಂದು ಅಪವಾದಗಳು ಕೇಳಿ ಬರ್ತಾ ಇದೆ, ಕೆಲವೊಂದು ಆಪಾದನೆಗಳು ಕೇಳಿ ಬರ್ತಾ ಇದೆ. ಕನ್ನಡ ಪರ ಸಂಘಟನೆಗಳು ನಿಜಕ್ಕೂ ಕನ್ನಡಕ್ಕೆ ದುಡಿತಾ ಇಲ್ಲ ಅನ್ನುವಂಥ ಆರೋಪಗಳು, ಪ್ರತ್ಯಾರೋಪಗಳು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಗಣ್ಯರ ಜೊತೆಗೆ ಚರ್ಚೆ ಮಾಡೋಣ. ಅದೇ ಈಗಿನ ವಿಚಾರ. ಅದು ಕನ್ನಡ ಪರ ಸಂಘಟನೆಗಳು ನಿಜಕ್ಕೂ ಕನ್ನಡಕ್ಕೋಸ್ಕರ ಹೋರಾಡ್ತಾ ಇದೆಯಾ ಅನ್ನುವಂಥದ್ದು. ಬನ್ನಿ, ಇದ್ರ ಬಗ್ಗೆ ಮಾತಾಡಲಿಕ್ಕೆ ಚಂಪಾ ಅವರು ನಮ್ಮ ಜೊತೆಗಿದ್ದಾರೆ. ಹಿರಿಯ ಸಾಹಿತಿ, ಲೇಖಕರು, ಚಿಂತಕರು. ಚಂಪಾ ಅವರ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಸಣ್ಣೀರಪ್ಪ ಇದ್ದಾರೆ, ಕರವೇ ಮುಖಂಡರು. ಸಣ್ಣೀರಪ್ಪ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತೊಬ್ಬರಿದ್ದಾರೆ, ಕುಮಾರಸ್ವಾಮಿ ರಾಜ್ಯಾಧ್ಯಕ್ಷರು, ಜಯ ಕರ್ನಾಟಕ ಸಂಘಟನೆ. ಕುಮಾರಸ್ವಾಮಿ ತಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಚರ್ಚೆನ ಆರಂಭ ಮಾಡ್ತಾ ಇದ್ದೀನಿ ಚಂಪಾ ಅವರಿಂದ. ಚಂಪಾ ಅವರಿಗೆ ನಾನು ಆರಂಭದಲ್ಲಿ ಒಂದು ಪೀಠಿಕೆ ಕೊಟ್ಟೆ. ಎಲ್ಲ ಒಂದು ಕಡೆಗೆ ಏನಂದ್ರೆ ಹೋರಾಟ ನಿಜವಾಗ್ಲೂ ನಡೀತಾ ಇದೆ, ಆದರೆ ಆ ಹೋರಾಟಕ್ಕಿಂತ ಹಾರಾಟನೇ ಜಾಸ್ತಿ ಆಗ್ತಾ ಇದೆ ಅನ್ನುವಂಥ ಮನೋಭಾವನೆ ಕೂಡ ಬರ್ತಾ ಇದೆ. ಏನಂತಿರ್ತಾವೆ? ನಾನು ಏನಾದರೂ ಅನ್ನೋದಕ್ಕಿಂತ ಮುಂಚೆ ಮೊದಲು ನಿಮಗೆ ಅಭಿನಂದನೆ ಸಲ್ಲಿಸ್ತೇನೆ ಸುವರ್ಣವಾಹಿನಿಗೆ. ಯಾಕಂದರೆ ಒಂದು ಚಳವಳಿ ನಡೆದಂಥ ಸಂದರ್ಭದೊಳಗೆ ಅದಕ್ಕೆ ಅನೇಕ ಆಯಾಮಗಳಿರ್ತಾವೆ. ಒಂದು ಆಯಾಮ ಚಳವಳಿಯಲ್ಲಿ ತೊಡೆಯುವಂತಹ ಶಕ್ತಿಗಳು, ಅವುಗಳ ನಿಜವಾದ ಸ್ವರೂಪ ಏನು, ಅವರ ಹೋರಾಟದ ರೀತಿ ಏನು, ಅಲ್ಲಿ ಏನಾದರೂ ರೂಪಗಳು ಸೋಡದಾಗನಂತ ಅವ್ರ ಎದುರಿಗೆ ಕುಂಡಿಸಿಕೊಂಡು ಈಗ ಬಹಿರಂಗ ವಿಚಾರ ವಿಮರ್ಶೆಯನ್ನು ಮಾಡ್ತಾ ಇದ್ದಾರಲ್ಲ, ನಿಮಗೆ ಧನ್ಯವಾದಗಳು. ಒಂದು ಮಾತು ಭಾಳ ನಿಜ. ಯಾವುದೇ ಒಂದು ಚಳವಳಿಗೆ ಶಕ್ತಿ ಬರಬೇಕು ಅಂತಂದರೆ ಆ ಸಂಘಟನೆಗಳು, ಅವುಗಳ ಪಾತ್ರ ಭಾಳ ದೊಡ್ಡದು. ಸಂಘಟನೆಯೊಳಗೆ ಸಂಘ ಅಂತ ಇದೆ, ಸಂಘ ಶಕ್ತಿ ಅಂತ ನಾವು ಕರಿತೇವೆ. ಪ್ರಪಂಚದ ಯಾವುದೇ ಚಳವಳಿಯನ್ನು ತಗೊಂಡು ಸಹಿತ ಅದು ಪ್ರಾರಂಭದೊಳಗೆ ಕೆಲವರ ಚಿಂತನೆಯ ಫಲವಾಗಿ ಅದು ಶುರುವಾದರೂ ಸಹಿತ ಬರಬರ್ತಾ ಅದಕ್ಕೊಂದು ಪರಿವರ್ತನೆಯ ಗುಣ ಬರಬೇಕು ಅಂತಂದರೆ ಜನ ಸಂಘಟಿತರಾಗಬೇಕು. ಜನಶಕ್ತಿ, ಸಂಘ ಶಕ್ತಿ ಇದ್ದಾಗ ಮಾತ್ರ ಆ ಚಳವಳಿ ಒಂದು ತಾರ್ಕಿಕ ಅಂತ್ಯವನ್ನು ಕಾಣಲಿಕ್ಕೆ ಸಾಧ್ಯ. ಧನ್ಯವಾದಗಳು ಸರ್. ಸಣ್ಣಿರಪ್ಪನವರೇ, ತಮ್ಮ ಸರದಿ. ತಾವೇನು ಎಲ್ಲ ಕನ್ನಡದ ಮನಸ್ಸುಗಳನ್ನು ಒಂದು ಕಡೆ ಸೇರಿಸಿ ಚರ್ಚೆ ಮಾಡುವಂಥ ಒಂದು ಅವಕಾಶವನ್ನು ರಾಜ್ಯೋತ್ಸವದ ತಿಂಗಳಾದಂಥ ನವೆಂಬರ್ ತಿಂಗಳಲ್ಲಿ ಒದಗಿಸ್ಕೊಟ್ಟಿರೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಶ್ರೀ ಟಿ ನಾರಾಯಣಗೌಡರು ಹಾಗೂ ನಮ್ಮ ರಾಜ್ಯದ 60 ಲಕ್ಷ ಕಾರ್ಯಕರ್ತರ ಪರವಾಗಿ ಸುವರ್ಣ ಸುದ್ದಿವಾಹಿನಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಹಾಗೆ ವಿಶ್ವಮಾನವ ರಾಷ್ಟ್ರಕವಿ ಕುವೆಂಪುರವರು ಹೇಳಿರೋ ಹಾಗೆ, ಇಂಥಾದರೂ ಎಲ್ಲೇ ಇರು ಎಂದೆಂದಿಗೂ ನೀ ಕನ್ನಡವಾಗಿರೋ ಅನ್ನುವ ಮಾತಿನಂತೆ ಯಾವುದೇ ಕನ್ನಡ ಪರ ಸಂಘಟನೆಗಳಿರ್ಬೋದು, ಅದು ಒಂದು ಗ್ರಾಮದಿಂದ ಹಿಡಿದು ವಿಶ್ವದ ಎಲ್ಲೆಡೆ ಇರುವಂಥ ಕನ್ನಡಿಗರು ಕನ್ನಡದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಉದಾಹರಣೆಗೆ ಕೇವಲ ಕರ್ನಾಟಕವನ್ನು ಅಷ್ಟೇ ನೀವು ಗಮನಿಸದೆ ವಿಶ್ವದ ಎಲ್ಲೆಡೆ ಇರ್ತಕ್ಕಂಥ ಅನಿವಾಸಿ ಕನ್ನಡಿಗರನ್ನು ಕೂಡ ಗಮನಕ್ಕೆ ತೆಗೆದುಕೊಳ್ಳೋದಾದರೆ ಇವತ್ತು ರಾಜ್ಯವನ್ನು ದೇಶವನ್ನು ಮೀರಿದಂಥ ಕನ್ನಡದ ಕೆಲಸ ಈ ಪ್ರಪಂಚದಾದ್ಯಂತ ಕನ್ನಡ ಎನ್ನುವ 3 ಅಕ್ಷರದಡಿ ನಡೀತಾ ಇದೆ. ಅದನ್ನು ಮಾಡ್ತಿರ್ತಕ್ಕಂಥದ್ದು ಕನ್ನಡದ ಮನಸ್ಸುಗಳು. ನಿಜವಾಗ್ಲೂ ಆ ಕನ್ನಡದ ಮನಸ್ಸುಗಳು ಏನು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾವುದಕ್ಕೂ ಕೂಡ ಲೆಕ್ಕಿಸೋದಿಲ್ಲ ಕನ್ನಡಿಗರು ಅನ್ನೋದಕ್ಕೆ ಇದೊಂದು ಸಾಕ್ಷಿ ಸಾಕೇನೋ. ಯಾಕಂದರೆ ಧೋ ಅಂತ ಮಳೆ ಸುರಿತಾ ಇದೆ, ಯಾರೂ ಕೂಡ ಒಬ್ಬರು ಅಲುಗಾಡ್ತಾ ಇಲ್ಲ. ಬನ್ನಿ, ಕುಮಾರಸ್ವಾಮಿ ಏನು ಹೇಳ್ತಾರೆ ಕಣ. ಕುಮಾರಸ್ವಾಮಿ ಅವರೇ, ತಾವೇನು ಹೇಳ್ತೀರಿ? ಇವತ್ತು ಕನ್ನಡ ನಾಡಿನಲ್ಲಿ ನಿಮ್ಮ ಮಾಧ್ಯಮದ ಅಂಕಿಅಂಶಗಳ ಪ್ರಕಾರ ಸುಮಾರು 7,000 ಸಂಘಟನೆಗಳಿದ್ದಾವೆ ಅಂತಂತೇಳಿ ನನಗಂತೂ ತಿಳಿದಿದ್ದೇನೆ. ಅದರಲ್ಲಿ ಬೆರಳೆಣಿಕೆಯಷ್ಟು ಸಂಘಟನೆಗಳು ಮಾತ್ರ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ. ನಾಡು ನುಡಿಗೆ ರಕ್ಷಣೆಗೆ ಗಡಿ ವಿಚಾರ ಬಂದಾಗ ಧ್ವನಿಯನ್ನು ಎತ್ತುತ್ತಾ ಇದ್ದಾವೆ. ಇಂಥ ನಿಟ್ಟಿನಲ್ಲಿ ಜಯ ಕರ್ನಾಟಕ ಸಂಘಟನೆಯೂ ಕೂಡ ಪ್ರತಿಯೊಂದು ವಿಚಾರದಲ್ಲೂ, ಪ್ರತಿಯೊಂದು ಸಮಾಜಮುಖಿಯಾದ ಕೆಲಸದಲ್ಲೂ, ಪ್ರತಿಯೊಂದು ಯಾವುದೇ ಹೋರಾಟದಲ್ಲೂ ಕೂಡ ಸಕ್ರಿಯವಾಗಿ ನಾವು ಭಾಗವಹಿಸ್ತಾ ಇದ್ದೇವೆ. ಮತ್ತು ಚಂಪಾ ಸರ್ ಅವರು ಒಂದು ಮಾತನ್ನು ಹೇಳಿದ್ರು, ಈಗ ಎಲ್ರಿಗೂ ಕೂಡ ಒಂದು ಇಚ್ಛಾಶಕ್ತಿ ಇರಬೇಕು. ಎಲ್ಲ ಸಂಘಟನೆಗಳು ಕೂಡ ಕನ್ನಡದ ರಕ್ಷಣೆಗೆ ಬದ್ಧರಾಗಿರಬೇಕೇ ಹೊರತು
ಯಾವುದೇ ವೈಯಕ್ತಿಕ ಅಭಿಪ್ರಾಯಗಳನ್ನ ಇಟ್ಕೊಂಡು ನಾವು ಕನ್ನಡಿಗರ ಮುಂದೆ ಹೋಗಬಾರ್ದು. ನಾವು ಕನ್ನಡ ನಾಡನ್ನು ರಕ್ಷಿಸಲಿಕ್ಕೆ, ಕನ್ನಡ ನುಡಿಯನ್ನು ರಕ್ಷಿಸಲಿಕ್ಕೆ, ಭಾಷೆಯನ್ನು ರಕ್ಷಣೆ ಮಾಡಲಿಕ್ಕೆ ನಾವೆಲ್ಲರೂ ಕೂಡ ಪಣ ತೊಡಬೇಕು ಅಂತೇಳಿ ನಿಮ್ಮ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಓಕೆ, ಧನ್ಯವಾದಗಳು. ಸೊ ಬಹುಶಃ ಮಳೆನೂ ಕೂಡ ನಮ್ಮನ್ನು ಬಹಳ ಪರೀಕ್ಷೆ ಮಾಡ್ತಾ ಇದೆ ಅಂತ ಅನಿಸ್ತಾ ಇದೆ. ಕನ್ನಡಿಗರ ಒಂದು ಮನಸ್ಥಿತಿ ಏನು ಅದನ್ನು ಪರೀಕ್ಷೆ ಮಾಡಲಿಕ್ಕೋಸ್ಕರ ಮತ್ತಷ್ಟು ಜೋರಾಗಿದೆ ಮಳೆ. ಆದರೆ ಯಾರೂ ಕೂಡ ಇದನ್ನು ಲೆಕ್ಕಿಸ್ತಿಲ್ಲ, ಎಲ್ಲರೂ ಕೂಡ ಕೂತ್ಕೊಂಡಿದ್ದಾರೆ. ಮೆಗಾ ಫೈಟರ್ನ ಮುಂದುವರಿಸೋಣ. ನಿಮ್ಮ ಪ್ರಶ್ನೆಗಳೇನು, ನಾಯಕರ ಉತ್ತರಗಳೇನು ನೋಡೋಣ. ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮ. ಇವತ್ತು ನಾವೆಲ್ಲ ಏನಾಗಿದ್ದೀವಿ ಕನ್ನಡದವರು, ನರಸತ್ತಂಗಿರ್ಬೇಕಾ? ನೀವು ಅವ್ರನ್ನ ಕೇಳ್ಬೇಕು. ನಾನು ಕನ್ನಡಿಗ ಅನ್ನೋದು ನನ್ನ ಜನ್ಮ ಎತ್ತಾಗಲೇ ನನಗೆ ಅರ್ಥ ಆಗಿದೆ. ಕರ್ನಾಟಕ ಅಂತಂದ್ರೆ ಬರೀ ಮಣ್ಣಲ್ಲ ಅದು. ನೀವು ಒಬ್ರು ಕನ್ನಡಿಗರು, ನೀವು ಕೇಳಬೇಕಿತ್ತು.